ಟೂರಿಸ್ಟ್ಗಳಿಗೆ ಉಪಯೋಗ ಆಗಲಿ ಅಂತ ಜಪಾನ್ನ ಬಹಳಷ್ಟು ಮುಖ್ಯ ರಸ್ತೆಗಳಲ್ಲಿ ಈ ಡಿಜಿಟಲ್ ಟೂರಿಸ್ಟ್ ಇನ್ಫಾರ್ಮೇಷನ್ ಬೋರ್ಡ್ಗಳನ್ನು ಅಳವಡಿಸಲಾಗಿದೆ. ಇದರಲ್ಲಿ ಟೂರಿಸ್ಟ್ಗಳಿಗೆ ಬೇಕಾದ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ಇಂಗ್ಲೀಷಲ್ಲಿ ನಮಗೆ ದೊರೆಯುತ್ತೆ. ಜಪಾನ್ನಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಇಲ್ಲಿ ಎಲ್ಲ ಜನಕ್ಕೆ ಇಂಗ್ಲೀಷ್ ಬರಲ್ಲ, ಯಾಕಂದರೆ ಅವರು ಓದೋದು ಜಾಪನೀಸ್ ಭಾಷೆಯಲ್ಲಿ ಆದ್ದರಿಂದ ಇಂಗ್ಲೀಷ್ ಮಾತಾಡೋರು ಸಿಗೋದು ತುಂಬಾ ಕಮ್ಮಿ. ಇನ್ನು ಸೈನ್ ಬೋರ್ಡ್ಸ್ ಹಾಗೆ ಇನ್ಫಾರ್ಮೇಷನ್ಗಳು ಕೂಡ ಕೆಲವೊಂದು ಕಡೆ ಜಾಪನೀಸಲ್ಲೇ ಇರುತ್ತೆ. ಅದರಿಂದ ಈ ಇನ್ಫಾರ್ಮೇಷನ್ ಬೋರ್ಡ್ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಿಮಗೆ ATM, ಕರೆನ್ಸಿ ಎಕ್ಸ್ಚೇಂಜ್, ಕಾಯಿನ್ ಲಾಕರ್ ಇಂದ ಹಿಡಿದು ಟಾಯ್ಲೆಟ್ಸ್ವರೆಗೂ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ನೋಡಿ, ಟಾಯ್ಲೆಟ್ ಅಂತ ಕ್ಲಿಕ್ ಮಾಡಿದ್ರೆ ಹತ್ತಿರದಲ್ಲೇ ಇರೋ ಪಬ್ಲಿಕ್ ಟಾಯ್ಲೆಟ್ಸ್ಗಳನ್ನ ಲೊಕೇಟ್ ಮಾಡುತ್ತೆ. ಇನ್ನು ಟೂರಿಸ್ಟ್ ಅಟ್ರಾಕ್ಷನ್ಸ್ನ ಕ್ಲಿಕ್ ಮಾಡಿದ್ರೆ ಟೆಂಪಲ್ಸು, ಶಾಪಿಂಗು ಹೀಗೆ ಕ್ಯಾಟಗರಿಯಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ತೋರಿಸುತ್ತೆ. ರೆಸ್ಟೋರೆಂಟ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಕ್ವಿಸಿನ್ ಬೇಕೋ ಆ ಕ್ವಿಸಿನ್ನ ರೆಸ್ಟೋರೆಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಈವೆಂಟ್ಸ್, ಹತ್ತಿರದಲ್ಲಿ ಯಾವುದಾದ್ರೂ ಈವೆಂಟ್ಸ್ ಇದ್ದರೆ ನಿಮಗೆ ತೋರಿಸುತ್ತೆ. ಅಕಾಮಡೇಷನ್ಸ್ನ ಬಗ್ಗೆ ಇನ್ಫಾರ್ಮೇಷನ್. ಇನ್ನು ಜಪಾನಲ್ಲಿ ಎಲ್ಲಂದರಲ್ಲಿ ಸ್ಮೋಕ್ ಮಾಡೋ ಹಾಗಿಲ್ಲ, ಸೊ ಸ್ಮೋಕಿಂಗ್ ಪಾಟ್ಸಲ್ಲೇ ನೀವು ಸ್ಮೋಕ್ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೇ ಸುತ್ತಮುತ್ತ ಇರೋ ಬಸ್ ಸ್ಟ್ಯಾಂಡ್ಗಳನ್ನ ಲೊಕೇಟ್ ಮಾಡಿ ಇನ್ಫಾರ್ಮೇಷನ್ ಕೊಡುತ್ತೆ. ರೈಲ್ವೆ ಸ್ಟೇಷನ್, ಹಾಗೆ ಮೇನ್ಲಿ ಏನಾದರೂ ಎಮರ್ಜೆನ್ಸಿ ಇತ್ತಂದರೆ ಆಕ್ಸಿಡೆಂಟ್ ಆಗ್ಬೋದು, ಇಂಜುರಿ ಅಥವಾ ಹೆಲ್ತ್ ರಿಲೇಟೆಡ್ ಎಮರ್ಜೆನ್ಸಿ, ಹಾಗೆ ಹಾರ್ಟ್ ಅಟ್ಯಾಕ್ ಆದಾಗ ಈ AED ಡಿವೈಸ್ಗಳು ಎಲ್ಲೆಲ್ಲಿ ಇದೆ ಅನ್ನೋ ಇನ್ಫಾರ್ಮೇಷನ್ನು ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಬೋರ್ಡ್ ಹತ್ರ ನೀವು ಬಂದರೆ ಫ್ರೀಯಾಗಿ ನಾವು ವೈಫೈನ ಕೂಡ ಕನೆಕ್ಟ್ ಮಾಡಿ ಆಕ್ಸೆಸ್ ಮಾಡ್ಬೋದು. ಜಪಾನಲ್ಲಿ ಮೆಟ್ರೋ, ಟ್ರೈನ್ಸ್, ಬಸ್ಸಸ್ ಇದರಲ್ಲೆಲ್ಲ ನಿಮಗೆ ಫ್ರೀ ವೈಫೈ ಆಕ್ಸೆಸ್ ಫೆಸಿಲಿಟಿ ಇರುತ್ತೆ. ಸೊ ಹೋಪ್ ಈ ವಿಡಿಯೋ ಜಪಾನ್ಗೆ ಟೂರಿಸ್ಟ್ ಆಗಿ ಬರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಧನ್ಯವಾದಗಳು.